ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರೋಂಥ ತುಂಬ ಟೇಸ್ಟಿ ಆಗಿರೋಂಥ ಚೀಸ್ ಮಸಾಲ ಪಾವ್ ಮಾಡೋಣ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬರ್ತಾ ಇದೆ. ಮನೆಯಲ್ಲಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಬಾಣಲೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ. ಇದು ಅನ್ಸಾಲ್ಟೆಡ್ ಬಟರು, ಉಪ್ಪಿನಂಶ ಇಲ್ಲದೆ ಇರೋಂಥ ಬೆಣ್ಣೆನ ತಗೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಆಯಿಲ್ ಹಾಕೊಳ್ಳೋಣ, ಇಲ್ಲಾಂದ್ರೆ ಬೆಣ್ಣೆ ಬೇಗ ಸಿಯೋದಕ್ಕೆ ಶುರುವಾಗುತ್ತೆ. ಬೆಣ್ಣೆ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡೋಣ. ಸೆಕೆಂಡ್ ಕೈ ಆಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡೋಣ. ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತ 2 ಮೀಡಿಯಂ ಸೈಜ್ ಟೊಮೊಟೊಗಳನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಟೊಮೊಟೊ ಹಾಕಿದ ನಂತರ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಹಾಗೆ ಒಂದು ಮೀಡಿಯಂ ಸೈಜು ಕ್ಯಾಪ್ಸಿಕಮ್ ಹಾಕೊಳ್ಳೋಣ, ದಪ್ಪ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗ್ಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳೋಣ. ಇದಕ್ಕೆ ಬೆಣ್ಣೆನ ಯಥೇಚ್ಛವಾಗಿ ಬಳಸ್ತೀವಿ, ಕಾರಣ ನೀವು ನೋಡಿರ್ಬೋದು ಪಾವ್ ಭಾಜಿ ಮಾಡಿದಾಗ್ಲೂ ಕೂಡ ಅದ್ರದ್ದು ಪೂರ ಏನು ಬ್ಯಾಟರ್ ರೆಡಿ ಮಾಡ್ತಾರೆ, ಅದು ಅದ್ರದ್ದು ಮಸಾಲ ಅದು ಪೂರ ಬೆಣ್ಣೆಯಲ್ಲೇ ರೆಡಿ ಮಾಡಿರ್ತಾರೆ. ಅದರಿಂದನೇ ಅದು ಅಷ್ಟು ಟೇಸ್ಟಿ ಆಗಿರುತ್ತೆ. ಇದಕ್ಕೂ ಹಾಗೇನೆ ಬೆಣ್ಣೆನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬಳಸಿನೇ ಮಾಡೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಪಾವ್ ಭಾಜಿ ಮಸಾಲ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ರೆಡಿ ಪಾವ್ ಭಾಜಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದ್ರೆ ನಾನು ಪಾವ್ ಭಾಜಿ ಮಸಾಲ ಹೇಗ್ ಮಾಡೋದು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಏನೇನು ಉಪಯೋಗಿಸಿ ನೀವು ಮಾಡ್ಕೊಳ್ಬಹುದು ಅನ್ನೋದನ್ನ ಹಾಕಿರ್ತೀನಿ. ಬೇಕು ಅಂದ್ರೆ ನೀವು ಅದನ್ನ ನೋಡಿ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಅಂಗಡಿಯಲ್ಲಿ ಸಿಗೋ ಪ್ಯಾಕೆಟ್ ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಮಾಡಿರೋಂಥದ್ದು ಇದ್ದಿದ್ರಿಂದ ನಾನಿಲ್ಲಿ ಮತ್ತೆ ಮಾಡೋದಕ್ಕೆ ಹೋಗಿಲ್ಲ, ಅದೇ ಪೌಡರ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನೋಡಿ ರೆಡಿ ಮಾಡ್ಕೊಳ್ಳಿ, ಇಲ್ಲ ರೆಡಿ ಅಂಗಡಿಯಿಂದ ತಗೊಂಡ್ ಬಂದು ಬಳಸ್ಕೊಳ್ಳಿ. ಈಗ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ, ತಳ ಹಿಡಿತಾ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಬೋದು. ಹಾಗೆ 2 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಬಟರ್ ಹಾಕೊಳ್ತಾ ಇದ್ದೀನಿ, ಬೆಣ್ಣೆ. ನಾನು ಹೇಳಿದ್ನಲ್ಲ, ಇದಕ್ಕೆ ಬೆಣ್ಣೆ ತುಂಬಾ ಜಾಸ್ತಿ ಬಳಸಿನೇ ಮಾಡೋದು, ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಅರ್ಧದಿಂದ 1/4 ಕಪ್ನಷ್ಟು ನೀರ್ನ ಸೇರ್ಸೋಣ. ಅಕಸ್ಮಾತ್ ಆಗಿ ನೀವು ಅವಾಗ್ಲೇನೆ ಏನಾದ್ರೂ ನೀರ್ ಹಾಕೊಂಡಿದ್ರಿ ಅಂದ್ರೆ ಇವಾಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಲಿ. ನೀವು ಅವಾಗ್ಲೇ ನೀರ್ ಹಾಕೊಂಡಿಲ್ಲ, ಈಗ್ಲೇ ಹಾಕ್ತಿದ್ದೀರಾ ಅನ್ನೋದಾದ್ರೆ ಒಂದು ಅರ್ಧ ಕಪ್ಪಿಂದ 1/4 ಕಪ್ ವರೆಗೂ ಇದಕ್ಕೆ ನೀವು ನೀರ್ನ ಸೇರಿಸ್ಬೋದು. ನೀರನ್ನ ಸೇರಿಸಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದು ಬೇಯೋದಕ್ಕೆ ಬಿಡೋಣ, ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ. ಇದು ಬೇಯೋವರೆಗೂ ಪಕ್ಕದಲ್ಲಿ ಇನ್ನೊಂದು ಪಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳೋಣ. ಇದು ಬೆಣ್ಣೆ ಕರಗಿದ ನಂತರ ಇದಕ್ಕೆ 1 ಮೀಡಿಯಂ ಸೈಜ್ದು ಕ್ಯಾಪ್ಸಿಕಮ್ನ ರಫ್ ಆಗಿ ಕಟ್ ಮಾಡಿರೋಂಥದ್ದು, ಉದ್ದುದ್ದಾಗಿ ಕಟ್ ಮಾಡಿರೋಂಥದ್ದು ಹಾಕೊಳ್ಳೋಣ. ಜೊತೆಗೆ 1 ಮೀಡಿಯಂ ಸೈಜ್ದು ಈರುಳ್ಳಿ ಕೂಡ ಉದ್ದುದ್ದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಬೇಕು ಅಂದ್ರೆ ನೀವು ಇದಕ್ಕೆ 1 ಮೀಡಿಯಂ ಸೈಜ್ ಟೊಮೊಟೊ ಕೂಡ ಆಡ್ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ರಫ್ ಆಗಿ ಕಟ್ ಮಾಡಿ ಹಾಕೊಳ್ಬಹುದು. ಇದಿಷ್ಟನ್ನು 2 ಸೆಕೆಂಡ್ ಕೈ ಆಡ್ಕೊಳ್ಳೋಣ.
ಒಂದು 2 ನಿಮಿಷ ಈ ರೀತಿ ಕೈ ಆಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಖಾರದ ಪುಡಿ ನೀವು ಇಲ್ಲಿ ಅರ್ಧ ಸ್ಪೂನ್ ಕೂಡ ತಗೊಳ್ಬಹುದು ಅಥವಾ 2 ಸ್ಪೂನ್ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ನಾನು ಇಲ್ಲಿ 5 ಬ್ರೆಡ್ ಬನ್ಗಳೇನ್ ಬರುತ್ತೆ ಅದನ್ನ ಚಿಕ್ಕದಾಗಿ 1ರಲ್ಲಿ 4 ಪೀಸ್ ಮಾಡಿ ಹಾಕಿದ್ದೀನಿ. ನಾನು ತಗೊಂಡಿರೋದು ದೊಡ್ಡ ಬನ್ಗಳು, ದೊಡ್ಡ ಸೈಜ್ ಅಲ್ಲಿ ಬರುತ್ತಲ್ಲ ಆ ಬನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1-2 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ ಅವಾಗ್ಲೇ ಏನು ಗ್ರೇವಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಗ್ರೇವಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಪಾವ್ನ ಸೇರ್ಸೋಣ. ಇದಕ್ಕೆ ನಾನಿಲ್ಲಿ ದೊಡ್ಡ ಸೈಜ್ ತಗೊಂಡಿರೋದ್ರಿಂದ 5 ತಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ಸಣ್ಣ ಬನ್ ತಗೊಂಡಿದ್ರೆ ನೀವು ಇನ್ನ 5 ಬದಲು 10 ಹಾಕೊಳ್ಬಹುದು. ನಾನು ತಗೊಂಡಿರೋದು ದೊಡ್ಡ ಬನ್ ಆಗಿರೋದ್ರಿಂದ ನನಗೆ 5 ಸಾಕು ಅಂತ ನಾನು 5 ಹಾಕೊಂಡಿದ್ದೀನಿ. ನೋಡಿ, ಲೈಟ್ ಹ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ 1-2 ನಿಮಿಷ ಇದನ್ನ ಹೀಗೆ ಬಿಡೋಣ. ಮಿಕ್ಸ್ ಮಾಡುವಾಗ ತುಂಬಾ ಲೈಟ್ ಹ್ಯಾಂಡ್ ಅಲ್ಲಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಅಗೇನ್ ಮತ್ತೆ 1 ಚಮಚ ಬಟರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಖಂಡಿತ ಅನಿಸ್ತಾ ಇರುತ್ತೆ ಇದೇನು ಇಷ್ಟೊಂದು ಬೆಣ್ಣೆ ಹಾಕ್ತಾ ಇದೀವಿ ಅಂತ, ಬಟ್ ಹಾಕಿದಾಗ ತುಂಬಾ ಟೇಸ್ಟ್ ಬರುತ್ತೆ. ಹಾಗೆ ಇಲ್ಲಿ 1 ಚಮಚದಷ್ಟು ನಾನು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ನಷ್ಟು ಪಿಜ್ಜಾ ಚೀಸ್ ಹಾಕೋಣ. ನೀವು ಇದನ್ನ ಎಷ್ಟು ಜಾಸ್ತಿ ಬೇಕಾದ್ರೂ ಬಳಸ್ಬೋದು, ಪೂರಾ ಕವರ್ ಆಗೋ ತರನು ಹಾಕೊಳ್ಬಹುದು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೀನಿ. ಇದನ್ನ ಹಾಕ್ಬಿಟ್ಟು ಇದನ್ನ ಕರಗೋದಕ್ಕೆ 1-2 ನಿಮಿಷ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಕರಗೋದಕ್ಕೆ ಬಿಡೋಣ. ನಾನಿಲ್ಲಿ ಬಾಣ್ಲೆಗೆನೆ ಡೈರೆಕ್ಟ್ ಆಗಿ ಚೀಸ್ ಹಾಕಿದ್ದೀನಿ. ನೀವು ಬೇಡ ಅಂದ್ರೆ ಯಾವ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀರೋ ಆ ಬೌಲಿಗೆ ಇದನ್ನ ಸ್ವಲ್ಪ ಮಿಕ್ಸ್ಚರ್ನ ಹಾಕೊಂಡು ಅದ್ರ ಮೇಲೆ ಏನು ಚೀಸ್ ಎಲ್ಲ ಹಾಕಿ ನೀವು 1-2 ಸೆಕೆಂಡ್ ಮೈಕ್ರೋವೇವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ಲೇಯರ್ ಎಷ್ಟು ಚೆನ್ನಾಗಿ ಚೀಸಿನ ಗೊತ್ತಾಗ್ತಾ ಇದೆ ನಿಮ್ಗೆ. ನೀವು ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ಇದನ್ನ ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡ್ಬೋದು. ಇದನ್ನ ಆರಿದ್ರೆ ತಿನ್ನೋದಕ್ ಬರಲ್ಲ. ನೀವು ಎಷ್ಟು ಬಿಸಿಯಾಗಿ ಸರ್ವ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.